ನಮಸ್ಕಾರ. ವಿಸ್ತಾರ ನ್ಯೂಸ್ನ ಪ್ರೇರಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವುದೇ ಕಾರ್ಯವನ್ನು ಮಾಡೋದಕ್ಕೆ ನಾವು ಹೋದರೂ ಕೂಡ ನಮ್ಮಲ್ಲಿ ಒಂದು ಸಾಮರ್ಥ್ಯ ಇರಬೇಕು. ನಮ್ಮ ಯೋಗ್ಯತೆಯ ಅರಿವು ನಮಗಿರಬೇಕು. ಒಂದು ವೇಳೆ ನಮ್ಮ ಯೋಗ್ಯತೆ ನಮಗೆ ಗೊತ್ತಿಲ್ಲದೆ, ನಮ್ಮ ಸಾಮರ್ಥ್ಯದ ಅರಿವು ನಮಗೆ ಇಲ್ಲದೆ ಯಾವುದೇ ಕಾರ್ಯವನ್ನು ಮಾಡಬೇಕು ಅಂತ ನಾವು ಉದ್ಯುಕ್ತರಾದರೆ, ಅಥವಾ ನಾವು ಆ ಕೆಲಸವನ್ನು ಮಾಡ್ತೀವಿ ಅಂತ ಅತಿ ವಿಶ್ವಾಸವನ್ನು ಇಟ್ಕೊಂಡು ಮಾಡೋದಕ್ಕೆ ಹೋದರೆ ನಮ್ಮ ಸ್ಥಿತಿ ಏನಾಗತ್ತೆ ಅನ್ನೋದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪದ ಇದೆ, ತ್ರಿಶಂಕು ಸ್ಥಿತಿ ಅಂತ. ಅಂದರೆ ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡೋಕ್ಕೆ ಹೋದಾಗ ಅಲ್ಲಿ ನಮ್ಮ ಸಾಮರ್ಥ್ಯ ಇಲ್ಲ ಅಂತಂದರೆ ನಾವು ಅಲ್ಲಿಯೂ ಸಲ್ಲೋದಿಲ್ಲ, ಅಥವಾ ನಾವು ಮೂಲ ಎಲ್ಲಿದ್ದೇವಲ್ಲ ಅಲ್ಲಿಯೂ ಕೂಡ ಸಲ್ಲುವುದಿಲ್ಲ. ಅಲ್ಲಿಯೂ ಸಲ್ಲದೆ, ನಾವಿರುವಲ್ಲೂ ಸಲ್ಲದೆ, ಈ ಮಧ್ಯಮ ಸ್ಥಿತಿ ಅಂತ ಏನಿದೆಯಲ್ಲ ಅದನ್ನು ಸಾಮಾನ್ಯ ಪರಿಭಾಷೆಯಲ್ಲಿ ನಾವೆಲ್ಲ ಕೂಡ ತ್ರಿಶಂಕು ಸ್ಥಿತಿ ಅಂತ ಕರಿತೀವಿ. ಇವತ್ತಿನ ಪ್ರೇರಣೆ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆ ತ್ರಿಶಂಕುವಿನ ಒಂದು ಪ್ರಸಂಗವನ್ನು ಹೇಳ್ತೇನೆ. ಯಾಕೆ ಅದು ಆಡು ಮಾತಿನಲ್ಲಿ ತ್ರಿಶಂಕು ಸ್ಥಿತಿ ಅಂತ ಬಂದಿದೆ, ಏನದು ತ್ರಿಶಂಕು ಸ್ಥಿತಿ ಅಂದರೆ, ಯಾರದು ತ್ರಿಶಂಕು, ಜೊತೆಗೆ ಒಂದು ಮೌಲ್ಯ. ಅಂದರೆ ನಾವು ಯಾವುದನ್ನಾದರೂ ಕಾರ್ಯವನ್ನು ಮಾಡಬೇಕು ಅಂತಂದರೆ ಆ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ನಿಜವಾದ ಸಾಮರ್ಥ್ಯ ಇದೆಯಾ, ಯೋಗ್ಯತೆ ಇದೆಯಾ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಇಕ್ಷ್ವಾಕು ವಂಶ ಅತ್ಯಂತ ಸುಪ್ರಸಿದ್ಧವಾಗಿರುವಂತಹ ವಂಶ. ಯಾಕೆಂತಂದರೆ ರಾಮ ಜನಿಸಿದಂತಹ ವಂಶ. ಅದೇ ವಂಶದಲ್ಲಿ ಬಹಳ ಹಿಂದೆ, ಅಂದರೆ ರಾಮನ ಪೂರ್ವಜನಾಗಿ ಒಬ್ಬ ಇಕ್ಷ್ವಾಕು ಅನ್ನುವಂತಹ ದೊರೆ ಇದ್ದ. ಅವನಿಂದಾಗಿ ಅದಕ್ಕೆ ಇಕ್ಷ್ವಾಕು ವಂಶ ಅಂತ ಬಂತು. ಅದೇ ವಂಶದಲ್ಲಿ ತ್ರಿಶಂಕು ಅನ್ನುವಂತಹ ಒಬ್ಬ ರಾಜ ಇದ್ದ. ತ್ರಿಶಂಕು ರಾಜ ಅತ್ಯಂತ ಪುಣ್ಯಶಾಲಿ, ದಾನ ಧರ್ಮ ಎಲ್ಲ ಕೈಂಕರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅವನು ಅತ್ಯಂತ ಹೆಸರುವಾಸಿಯಾಗಿದ್ದ. ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ಅವನಿಗೊಂದು ಅಭಿಲಾಷೆ ಹುಟ್ಟುಕೊಂಡಿತು. ಏನಂದರೆ, ಸಶರೀರಿಯಾಗಿ ನಾನು ಸ್ವರ್ಗಕ್ಕೆ ಹೋಗಬೇಕು. ಅಂದರೆ ಸಾಮಾನ್ಯವಾಗಿ ಮರಣಾನಂತರ ನಾವು ಮಾಡಿದಂತಹ ಪುಣ್ಯ ಕಾರ್ಯಗಳೇ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೆ. ಆದರೆ ಅನೇಕ ಬಾರಿ ಈ ಭೂಮಿಯಲ್ಲಿ ಹುಟ್ಟಿದಂತಹ ಮನುಷ್ಯರು ಎಷ್ಟು ಪುಣ್ಯಶಾಲಿಗಳಾಗಿರ್ತಾರೆ ಅಂದರೆ ಸಶರೀರಿಗಳಾಗಿ ಸ್ವರ್ಗಕ್ಕೆ ಹೋಗಬಹುದು. ನಾವು ಪೌರಾಣಿಕದ ಅನೇಕ ಪ್ರಸಂಗಗಳಲ್ಲಿ ಸಶರೀರಿಗಳಾಗಿ ಅನೇಕ ವ್ಯಕ್ತಿಗಳು ಸ್ವರ್ಗಕ್ಕೆ ಹೋಗಿ ಪುನಃ ಭೂಲೋಕಕ್ಕೆ ಬಂದಿದ್ದು ಇದನ್ನೆಲ್ಲ ನೋಡ್ತೀವಿ. ಇರಲಿ, ಈ ತ್ರಿಶಂಕು ಅನ್ನುವಂತಹ ರಾಜನಿಗೆ ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಭಿಲಾಷೆ ಮೂಡಿತು. ಅದಕ್ಕೋಸ್ಕರವಾಗಿ ತನ್ನ ಪುರೋಹಿತರಿಂದಲೇ ಈ ಧಾರ್ಮಿಕ ಕಾರ್ಯಗಳೆಲ್ಲ ಆಗಬೇಕು. ಪುರೋಹಿತರ ಹತ್ತಿರ ಹೋಗಿ ವಿನಂತಿಸಿಕೊಂಡ. ವಸಿಷ್ಠ ಮುನಿಗಳು ಅವರ ಪುರೋಹಿತರು. ನಾನು ಹೀಗೆ ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಬೇಕು, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಗುರುಗಳೇ ನೀವು ಮಾಡಿಕೊಡಿ ಅಂತ. ವಸಿಷ್ಠ ಮುನಿಗಳಿಗೆ ಇದು ಗೊತ್ತಿತ್ತು, ಇದು ತ್ರಿಶಂಕುವಿನಿಂದ ಆಗದೇ ಇರುವಂತಹ ಕಾರ್ಯ ಅಂತ. ಹಾಗಾಗಿ ಅವರು ನೇರವಾಗಿ ಹೇಳಿಬಿಟ್ರು, ಇಲ್ಲ, ಇದು ನನ್ನಿಂದ ಆಗೋದಿಲ್ಲ, ನೀನು ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಶರೀರ ಸಮೇತ ನೀನು ಸ್ವರ್ಗಕ್ಕೆ ಹೋಗೋಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಈ ತ್ರಿಶಂಕುವಿಗೆ ಅತಿಯಾದ ವಿಶ್ವಾಸ ಇತ್ತು. ನಾನು ಹೇಗಾದರೂ ಮಾಡಿ ಹೋಗ್ತೀನಿ, ಅದನ್ನೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಮುಂದೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸಿ, ಯಾವಾಗ ಕುಲಪುರೋಹಿತರಾದಂತಹ ವಸಿಷ್ಠ ಮುನಿಗಳು ತನ್ನ ವಿನಂತಿಯನ್ನು ನಿರಾಕರಿಸಿದ್ರೋ, ಅದೇ ವಸಿಷ್ಠ ಮುನಿಗಳ 100 ಜನ ಮಕ್ಕಳು, ಯಾಕೆಂದರೆ ಅವರು ಗುರುವಿನ ಮಕ್ಕಳು ಕೂಡ ಗುರು ಸಮಾನರೇ. ಹಾಗಾಗಿ ಆ 100 ಮಕ್ಕಳ ಕೈಯಲ್ಲಾದರೂ ನಾನು ಯಾಗವನ್ನು ಮಾಡಿಸಿ ಸಶರೀರಿಯಾಗಿ ನಾನು ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂತಹ ಬಲವಾದ ಇಚ್ಛೆ ಆ ತ್ರಿಶಂಕುವಿನಲ್ಲಿ ಇತ್ತು. ಹಾಗೆ ಹೋಗಿ ಆ ವಸಿಷ್ಠ ಮುನಿಗಳ ಒಂದೊಂದು ಮಕ್ಕಳ ಬಳಿಯೂ ಕೂಡ ಹೋಗಿ ತನ್ನ ಇಂಗಿತವನ್ನು ವಿಜ್ಞಾಪನೆ ಮಾಡಿಕೊಂಡಾಗ ಅವರು ಹೇಳಿದರು, ನಮ್ಮ ತಂದೆಯವರು ಹಿರಿಯವರು, ಅವರು ತಮ್ಮ
ಅನುಭವದ ಜ್ಞಾನದಿಂದ ಈ ಕೆಲಸ ಆಗುವುದಿಲ್ಲ ಅಂತ ಅಲ್ಲಗಳೆದ ಮೇಲೆ ನಾವು ಖಂಡಿತವಾಗಿಯೂ ಈ ಕಾರ್ಯವನ್ನು ನಮ್ಮಿಂದ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ರು. ಏನು ಮಾಡಬೇಕು? ಆದರೂ ಕೂಡ ಈ ತ್ರಿಶಂಕುವಿಗೆ ತಾನು ಈ ಕೆಲಸವನ್ನು ಮಾಡಲೇಬೇಕು, ಪ್ರತಿಷ್ಠೆಯೇ ಮೇಲಾಗ್ಬಿಡ್ತು. ಜೊತೆಗೆ ಅತಿಯಾದ ವಿಶ್ವಾಸ, ತನ್ನ ಯೋಗ್ಯತೆಯ ಅಥವಾ ತನ್ನ ಸಾಮರ್ಥ್ಯದ ಅರಿವೇ ಇಲ್ಲದೆ ಹಠಕ್ಕೆ ಬಿದ್ದವನ ಹಾಗೆ ಆ ತ್ರಿಶಂಕು ಮಹಾರಾಜ ವಿಶ್ವಾಮಿತ್ರ ಮುನಿಗಳ ಬಳಿಗೆ ಹೋದ. ವಿಶ್ವಾಮಿತ್ರ ಮುನಿಗಳಿಗೆ ಬಳಿಗೆ ಹೋಗಿ ಇರೋ ವಿಷಯನೆಲ್ಲ ಹೇಳಿಕೊಂಡ. ಹೀಗೆ ನಾನು ನಮ್ಮ ಕುಲಪುರೋಹಿತರ ಹತ್ರ ಕೇಳಿದೆ, ವಸಿಷ್ಠ ಮುನಿಗಳ ಹತ್ರ. ಅವರಾಗಲಿ ಅಥವಾ ಅವರ ಮಕ್ಕಳಾಗಲಿ ಯಾರೂ ಕೂಡ ಈ ಕಾರ್ಯ ನಮ್ಮಿಂದ ಆಗೋದಿಲ್ಲ ಅಂತ ನಿರಾಕರಿಸಿಬಿಟ್ರು. ಆದರೆ ನನಗೆ ಹೋಗಬೇಕು, ನಾನು ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಬೇಕು, ಈ ಸಾಧನೆಗೆ ಇಂಬಾಗಿ ನೀವು ಇರ್ತೀರಾ ಅನ್ನುವಂತಹ ಭರವಸೆ ನಂದು ಅಂತ ಹೇಳಿ ಆ ತ್ರಿಶಂಕು ಮಹಾರಾಜ ವಿಶ್ವಾಮಿತ್ರ ಮುನಿಗಳ ಬಳಿ ವಿಜ್ಞಾಪನೆ ಮಾಡಿಕೊಂಡಾಗ ಅದಕ್ಕೆ ತಥಾಸ್ತು ಅಂತ ವಿಶ್ವಾಮಿತ್ರ ಮುನಿಗಳು ಕೂಡ ಸಮ್ಮತಿಯನ್ನು ನೀಡಿದರು. ಹೀಗೆ ವಿಶ್ವಾಮಿತ್ರ ಮುನಿಗಳು ತ್ರಿಶಂಕು ಮಹಾರಾಜನಿಗೆ ಸಮ್ಮತಿಯನ್ನು ನೀಡಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಷ್ಠೆ ಅದಕ್ಕೆ ಕಾರಣ ಆಗಿತ್ತು. ಏನಂದರೆ, ಹಿಂದೆ ಈ ವಸಿಷ್ಠ ಮುನಿಗಳು ಕೇವಲ ಒಂದು ಬ್ರಹ್ಮದಂಡದಿಂದ ವಿಶ್ವಾಮಿತ್ರ ಮುನಿಗಳನ್ನು ಸೋಲಿಸಿಬಿಟ್ಟಿದ್ರು. ಹಾಗಾಗಿ ವಿಶ್ವಾಮಿತ್ರ ಮುನಿಗಳಿಗೆ ಒಂದು ಜಿದ್ದು, ಹೇಗಾದರೂ ಮಾಡಿ ಈ ಯಾವ ತ್ರಿಶಂಕು ಮಹಾರಾಜನನ್ನು ಸಶರೀರಿಯಾಗಿ ಸ್ವರ್ಗಕ್ಕೆ ಕಳಿಸುವಂತಹ ಕಾರ್ಯವನ್ನು ಈ ವಸಿಷ್ಠ ಮುನಿಗಳು ಅಲ್ಲಗಳೆದಿದ್ದಾರೆ, ನಿರಾಕರಣೆ ಮಾಡಿದ್ದಾರೆ. ಅದೇ ಕಾರ್ಯವನ್ನು ನಾನು ಮಾಡಿ ತನಗಿರುವಂತಹ ಅವರ ಮೇಲಿನ ಜಿದ್ದನ್ನು ನಾನು ತೀರಿಸ್ಕೊಳ್ಬೋದು ಅಂತ ಒಂದು ದೂರಾಲೋಚನೆ ಅಂತ ಹೇಳ್ತಿರೋ ಅಥವಾ ದುರಾಲೋಚನೆ ಅಂತ ಹೇಳ್ತಿರೋ ಗೊತ್ತಿಲ್ಲ. ಅದಕ್ಕೆ ಅವರು ಸಮ್ಮತಿ ಕೊಟ್ಬಿಟ್ರು. ತ್ರಿಶಂಕು ಮಹಾರಾಜ ಬಹಳ ಖುಷಿಯಾಗಿ ಆ ಯಾಗಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಆ ವಿಶ್ವಾಮಿತ್ರ ಮುನಿಗಳ ಅಣತಿಯ ಪ್ರಕಾರವಾಗಿ ಅವನು ನಡೆಸಿದ. ಭೂಮಿಯ ಮೇಲಿರುವಂತಹ ಎಲ್ಲ ಋತ್ವಿಜರನ್ನು ಆಹ್ವಾನ ಮಾಡಿದರು. ಆದರೆ ವಸಿಷ್ಠ ಮುನಿಗಳು, ಯಾರು ಪುರೋಹಿತರು, ಕುಲಪುರೋಹಿತರು, ಇಕ್ಷ್ವಾಕು ವಂಶದ ಕುಲಪುರೋಹಿತರು, ಪುರೋಹಿತರೇ ಇಲ್ಲದೆ ಯಾವ ಧಾರ್ಮಿಕ ಕಾರ್ಯವನ್ನು ಮಾಡೋ ಹಾಗಿಲ್ಲ. ಆದರೆ ಒಂದು ಹುಂಬುತನ ಅಂತ ಹೇಳ್ಬೋದು, ಅಥವಾ ಅತಿಯಾದಂತಹ ವಿಶ್ವಾಸ, ತನ್ನ ಯೋಗ್ಯತೆ ತನ್ನ ಸಾಮರ್ಥ್ಯವೇ ಗೊತ್ತಿಲ್ಲದಂತಹ ಪರಿಸ್ಥಿತಿ ತ್ರಿಶಂಕು ಮಹಾರಾಜನಿಗೆ. ವಿಶ್ವಾಮಿತ್ರ ಮುನಿಗಳು ಆ ಯಾಗವನ್ನು ಆರಂಭ ಮಾಡಿದರು. ತಮ್ಮ ಮಂತ್ರ ಬಲದಿಂದ ಆ ತ್ರಿಶಂಕು ಮಹಾರಾಜನನ್ನು ಸ್ವರ್ಗಕ್ಕೆ ಕಳಿಸಬೇಕು. ಹೀಗೆ ಸ್ವರ್ಗಕ್ಕೆ ಕಳಿಸುವಾಗ ಅವನಿಗೆ ಯಾವ ಅರ್ಹತೆ ಇಲ್ಲ ಸ್ವರ್ಗಕ್ಕೆ ಹೋಗುವಂಥದ್ದು. ಆದರೆ ವಿಶ್ವಾಮಿತ್ರ ಮುನಿಗಳಲ್ಲಿ ಒಂದಿಷ್ಟು ತಪಸ್ಸಿನಿಂದ ಅರ್ಜಿತವಾದಂತಹ ಒಂದಿಷ್ಟು ಏನು ಬಲ ಇತ್ತು, ಆ ಬಲದಿಂದ ತಾವು ಯಾಗಕ್ಕಾಗಿ ಬಳಸ್ತಾ ಇದ್ದಂತಹ ಸೃವೆಯನ್ನೇ ಎತ್ತಿ ನೀನು ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗು ಅಂತ ಅಪ್ಪಣೆಯನ್ನು ಕೊಟ್ಟರು. ಆ ಅಪ್ಪಣೆಯ ನುಡಿಯಲ್ಲಿದ್ದಂತಹ ಬಲದಿಂದಲೇ ತ್ರಿಶಂಕು ಸ್ವರ್ಗದ ಕಡೆಗೆ ಸಶರೀರಿಯಾಗಿ ಪ್ರಯಾಣ ಬೆಳೆಸ್ದ. ಸ್ವರ್ಗದ ಬಾಗಿಲ ತನಕ ಹೋದ. ಆದರೆ ಇಂದ್ರನಿಗೆ ಈ ಎಲ್ಲ ವಿಚಾರ ಗೊತ್ತಾಗಿ ಅವನು ಇಲ್ಲ, ಇದಕ್ಕಿಂತ ಮುಂದೆ ನಿನಗೆ ಇಲ್ಲಿ ಪ್ರವೇಶ ಇಲ್ಲ, ಯಾಕೆಂದರೆ ಸ್ವರ್ಗವನ್ನು ಪ್ರವೇಶಿಸುವಂತಹ ಅರ್ಹತೆಯನ್ನು ನೀನು ಹೊಂದಿಲ್ಲ. ಹೀಗೆ ನಿರಾಕರಣೆಯನ್ನು ಮಾಡಿ ನೀನು ಕೆಳಮುಖವಾಗಿ ಮತ್ತೆ ಹೋಗುವಂತ ಇಂದ್ರ ಆ ತ್ರಿಶಂಕುವನ್ನು ತಳ್ಳಿಬಿಟ್ಟ. ಮತ್ತು ತ್ರಿಶಂಕುವಾದರೂ ತನ್ನ ತಲೆ ಕೆಳಗಾಗಿ ಭೂಲೋಕದ ಕಡೆಗೆ ಪುನಃ ಬರಲಾರಂಭಿಸಿದ. ಇದರ ನಡುವೆ ವಿಶ್ವಾಮಿತ್ರ ಮುನಿಗಳಿಗೆ ಇದೊಂದು ದೊಡ್ಡ ಪ್ರತಿಷ್ಠೆಯ ವಿಷಯವಾಯಿತು. ನನ್ನ ತಪೋಬಲದಿಂದ ನಾನು ಈ ತ್ರಿಶಂಕುವನ್ನು ನಾನು ಸ್ವರ್ಗಕ್ಕೆ ಕಳಿಸೋದಕ್ಕೆ ಹೋದರೆ ಇವನು ಯಾರು ಇಂದ್ರ ಪುನಃ ಇವನನ್ನು ಕಳಿಸ್ತಾ ಇದ್ದಾನಲ್ಲ, ಇದರಿಂದ ನನ್ನ ಪ್ರತಿಷ್ಠೆಗೆ ಧಕ್ಕೆ ಬಂದೀತು ಅಂತ ಹೇಳಿ ಆ ತ್ರಿಶಂಕು ಮಹಾರಾಜ ತಲೆ ಕೆಳಗಾಗಿ ಸ್ವರ್ಗದಿಂದ ಭೂಲೋಕಕ್ಕೆ ಪುನಃ ಕೆಳಗೆ ಅವತರಿಸ್ತಾ ಇರುವಂತಹ ಸಮಯದಲ್ಲಿ ಮಧ್ಯದಲ್ಲಿ ಆ ಅಂತರಿಕ್ಷದ ಮಧ್ಯಭಾಗದಲ್ಲಿಯೇ ಅವನನ್ನು ತಡೆ ಹಿಡಿದು ಅಲ್ಲೇ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡೋದಕ್ಕೆ ಆರಂಭ ಮಾಡಿದ್ರು. ಇವನು
ಸ್ವರ್ಗಕ್ಕೆ ಹೋಗದಿದ್ದರೆ ಏನಂತೆ, ಈ ಅಂತರಿಕ್ಷದ ಮಧ್ಯಭಾಗದಲ್ಲೇ ನಾನೊಂದು ಸ್ವರ್ಗವನ್ನು ನಿರ್ಮಾಣ ಮಾಡಿ ಅಲ್ಲೇ ನಾನು ಇವನನ್ನು ಶಾಶ್ವತವಾಗಿ ಇರೋ ಹಾಗೆ ಮಾಡ್ತೀನಿ ಅಂತ ಆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದರು. ಈ ರೀತಿ ಒಂದು ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ತ್ರಿಶಂಕು ಮಹಾರಾಜ ಸ್ವರ್ಗಕ್ಕೆ ಸಶರೀರಿಯಾಗಿ ಹೋಗಲಿಕ್ಕೆ ಪ್ರಯತ್ನಿಸಿ ಯಾವ ಅತಂತ್ರ ಸ್ಥಿತಿ ಇದೆಯಲ್ಲ ಅದನ್ನು ತಲುಪದ. ಇತ್ತ ವಿಶ್ವಾಮಿತ್ರ ಮುನಿಗಳು ಸ್ವಪ್ರತಿಷ್ಠೆಗೆ ಬಿದ್ದು ಈ ತ್ರಿಶಂಕುವನ್ನು ಮುಂದೆ ಲೋಕದಲ್ಲಿ ಈ ಅತಂತ್ರ ಸ್ಥಿತಿಯನ್ನೇ ತ್ರಿಶಂಕು ಸ್ಥಿತಿ ಅಂತ ವ್ಯವಹರಿಸಬೇಕು ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಬಿಟ್ಟ. ಹೀಗೆ ಒಂದು ಸಾಮರ್ಥ್ಯ ಅರಿಯದೇ ಹೋದರೆ ಎಂತಹ ಅನರ್ಥವನ್ನು ನಾವು ತಂದುಕೊಂಡು ಬಿಡ್ತೀವಿ. ಇದು ಒಂದು ಬಹಳ ಮುಖ್ಯವಾದಂತಹ ವಿಚಾರ. ಎರಡನೇದು, ಹೀಗೆಲ್ಲ ನಾವು ಸಾಹಸಗಳನ್ನು ಮಾಡೋದಕ್ಕೆ ಹೋದಾಗ ಕೆಲವರು ಸಮಾಜದಲ್ಲಿ ಇರ್ತಾರೆ, ತಮ್ಮ ಪ್ರತಿಷ್ಠೆಯನ್ನು ತಮ್ಮ ಜಂಭವನ್ನು ಅವರು ಪ್ರತಿಷ್ಠಾಪಿಸಿಕೊಳ್ಳಬೇಕು ಅಂತ ಅವರು ನಮ್ಮ ಪರಿಸ್ಥಿತಿಯನ್ನು ಅವರು ಸದುಪಯೋಗ ಪಡಿಸ್ಕೊಳ್ಬೋದು. ಇದರಿಂದ ಅತಂತ್ರ ನಾವಾಗ್ತೀವಿ, ತ್ರಿಶಂಕು ಮಹಾರಾಜ ಆದ ಹಾಗೆ ನಾವು ಯಾವುದೇ ಕೈಂಕರ್ಯವನ್ನು ಮಾಡೋದಕ್ಕೆ ಹೋದಾಗ, ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೋದಾಗ ಮೊದಲು ನಮ್ಮ ಸಾಮರ್ಥ್ಯವನ್ನು ತಿಳ್ಕೊಳ್ಬೇಕು. ನಮಗೆ ಆ ಕೆಲಸ ಮಾಡೋದಕ್ಕೆ ಅರ್ಹತೆ ಇದೆಯಾ ಅನ್ನೋದನ್ನು ವಿಚಾರ ಮಾಡಿದರೆ ಆ ಕಾರ್ಯದಲ್ಲಿ ನಾವು ಯಶಸ್ವಿ ಆಗ್ತೀವಿ. ಇಲ್ಲದಿದ್ದರೆ ನಮ್ಮ ಸ್ಥಿತಿ ತ್ರಿಶಂಕು ಸ್ಥಿತಿ ಆದೀತು. ಇಂತಹ ವಿಚಾರವನ್ನು ತಿಳಿತಾ ಇಂದಿನ ಪ್ರೇರಣೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಸಮಸ್ತ ಸನ್ಮಂಗಲಾನಿ ಭವಂತು.